16ನೇ ಹಣಕಾಸು ಆಯೋಗ ಏನಿದೆ ಆ ವರದಿಯನ್ನ ನಾವು ಲೋಕಸಭಾ ಅಂದ್ರೆ ಪಾರ್ಲಿಮೆಂಟ್ಗೆ ನಾವು ಸಬ್ಮಿಟ್ ಮಾಡ್ತಿದೀವಿ, ನಾವು ಇಡ್ತಿದೀವಿ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅಂತ. ಅಂಡ್ ಈ 2026-27 ಆರ್ಥಿಕ ವರ್ಷ ಏನಿದೆ ಆ ಒಂದು ಆರ್ಥಿಕ ವರ್ಷದಲ್ಲಿ 1.4 lakh crore ಅಲ್ಲಿ 1.4 ಲಕ್ಷ ಕೋಟಿ ದುಡ್ಡನ್ನ ನಾವು ರಾಜ್ಯಗಳಿಗೆ ಹಂಚಿಕೆ ಮಾಡ್ತೀನಿ ಅಂತ ಹೇಳಲಾಗಿದೆ. ಆದ್ರೆ ಯಾವ ರಾಜ್ಯಗಳಿಗೆ ಎಷ್ಟು ಹಂಚಿಕೆ ಮಾಡ್ತೀನಿ ಅಂತ ಇಲ್ಲೂ ಹೇಳಿಲ್ಲ. ಇನ್ನ ನೀವು ಮಲ್ತಾಯಿ ಧೋರಣೆ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿಗೆ ಕರ್ನಾಟಕಕ್ಕೆ ಈ ಬಾರಿ ಏನ್ ಸಿಕ್ತು ಅಂದ್ರೆ ವಿಶೇಷವಾಗಿ ಕರ್ನಾಟಕಕ್ಕೆ ಏನು ಸಿಕ್ಕಿಲ್ಲ. ಆಸ್ ಇಟ್ ಈಸ್ ಯಾವಾಗ್ಲೂ ಕೂಡ ಕರ್ನಾಟಕಕ್ಕೆ ಏನಾದ್ರೂ ವಿಶೇಷವಾಗಿ ಸಿಗುತ್ತಾ ಅಂತ ನಾವು ಅನ್ಕೊಳ್ತಾನೆ ಇರ್ತೀವಿ. ಆದ್ರೆ ಕರ್ನಾಟಕಕ್ಕೆ ಯಾವತ್ತಿಗೂ ಕೂಡ ವಿಶೇಷವಾಗಿ ಯಾರಿಗೂ ಕೊಡದೇ ಇರುವಂತ ಯಾವ್ದೊಂದು ಸೌಲಭ್ಯವನ್ನ ಕರ್ನಾಟಕಕ್ಕೆ ಇದುವರೆಗೂ ಕೊಟ್ಟಿಲ್ಲ. ಅದ್ರ ನಿರೀಕ್ಷೆಯಲ್ಲಿ ಕನ್ನಡಿಗರು ಯಾವಾಗ್ಲೂ ಇದ್ದೇ ಇರ್ತಾರೆ. ಇನ್ನು 2 ವಿಚಾರ ಬರೋದಾದ್ರೆ GST ವಿಚಾರ ಬರೋದಾದ್ರೆ GST ಯಲ್ಲೂ ಕೂಡ ಈಗ ಮಹಾರಾಷ್ಟ್ರ ನಂತರ ಅತಿ ಹೆಚ್ಚು GST ಯನ್ನ ಕಲೆಕ್ಟ್ ಮಾಡುವಂತದ್ದು ಎಲ್ಲಿಂದ ಅಂತ ಕೇಳಿದ್ರೆ ಕರ್ನಾಟಕದಿಂದ. ಆದ್ರೆ ಅದ್ರ ಕಾಂಪನ್ಸೇಷನ್ ಬರುವಂತ ವಿಚಾರದಲ್ಲಿ ಕರ್ನಾಟಕಕ್ಕೆ ಅಷ್ಟು ಏನ್ ಕೊಡ್ಬೇಕಿತ್ತು ಆ ಕಾಂಪನ್ಸೇಷನ್ ಬರ್ಲಿಲ್ಲ. ಇವತ್ತಿಗೂ ಕೂಡ ಒಂದು 6.5-7 ಲಕ್ಷ 6.5-7 ಕೋಟಿ ನಮ್ಗಿನ್ನೂ ಆ ದುಡ್ಡು ಬಂದಿಲ್ಲ ಅಂತ ಹೇಳಿ ಇವತ್ತಿಗೂ ಕೂಡ ಯಾರು ಆರ್ಗ್ಯೂ ಮಾಡ್ತಾರೆ ಅಂತ ಕೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಆರ್ಗ್ಯೂ ಮಾಡ್ತಿರುವಂತದ್ದು ಅದು GST ವಿಚಾರ. ಆದ್ರೆ GST ವಿಚಾರವನ್ನು ಬಿಟ್ಟು ನಾವೇನಾದ್ರೂ ಡೈರೆಕ್ಟ್ ಟ್ಯಾಕ್ಸ್ ಅಂತ ನೋಡಿದ್ರೆ, ಅಲ್ಲಿಗೆ ನೇರ ತೆರಿಗೆ ಅಂತ ನೋಡಿದ್ರೆ, ಅಲ್ಲಿಗೆ ಜನರಿಗೆ ಬರುವಂತ ಆದಾಯದ ಮೇಲೆ ಏನ್ ಆದಾಯ ತೆರಿಗೆಯನ್ನು ಹಾಕ್ಲಾಗುತ್ತೆ ಅದನ್ನ ಕಲೆಕ್ಟ್ ಮಾಡೋದು ರಾಜ್ಯ ಸರ್ಕಾರ ಅಲ್ಲ, ಅದನ್ನ ಕಲೆಕ್ಟ್ ಮಾಡೋದು ಕೇಂದ್ರ ಸರ್ಕಾರ. ಅಲ್ಲಿಗೆ ಕೇಂದ್ರ ಸರ್ಕಾರಕ್ಕೆ ಏನೆಲ್ಲ ಸಂಪನ್ಮೂಲ ಬಂದಿದೆ, ಏನೆಲ್ಲ ಫೈನಾನ್ಷಿಯಲ್ ರಿಸೋರ್ಸಸ್ ಇದೆ ಅದನ್ನ ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕು. ಈ ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕು ಅಂತ ಹೇಳಿ ನೀವು ಕೇಂದ್ರಕ್ಕೆ ಡಿಸೈಡ್ ಮಾಡಿ ಅಂತ ಕೊಟ್ಟಿದ್ರೆ ಕೇಂದ್ರ ಅವ್ರು ಜಾಸ್ತಿ ಇಟ್ಕೊಳ್ಳೋರು, ರಾಜ್ಯಗಳಿಗೆ ಕಡಿಮೆ ಹಂಚಿಕೆ ಮಾಡೋರು. ಈಗ ಹಂಚಿಕೆ ಮಾಡ್ಲಿಕ್ಕೆ ಒಂದು ಮೆಕ್ಯಾನಿಸಮ್ ಬೇಕು. ಆ ಕಾರಣಕ್ಕೆ ಕಾನ್ಸ್ಟಿಟ್ಯೂಷನ್ ನಲ್ಲಿ ಯಾವ್ದನ್ನ ಕೊಡ್ಲಾಯ್ತು, ಫೈನಾನ್ಸ್ ಕಮಿಷನ್ ಕೊಡ್ಲಾಯ್ತು, ಹಣಕಾಸು ಆಯೋಗ ಕೊಡ್ಲಾಯ್ತು. ಈ ಹಣಕಾಸು ಆಯೋಗ ಹೆಂಗೆ ಇದ್ರೆ ಅಲ್ಲಿಗೆ ಕೇಂದ್ರ ಸರ್ಕಾರಕ್ಕೆ ಏನ್ ದುಡ್ಡು ಬರುತ್ತೆ ಮುಂದಿನ 5 ವರ್ಷಗಳಲ್ಲಿ ಕೇಂದ್ರಕ್ಕೆ ಬರುವಂತ ದುಡ್ಡಲ್ಲಿ ರಾಜ್ಯಗಳಿಗೆ ಎಷ್ಟು ದುಡ್ಡನ್ನು ಹಂಚಿಕೆ ಮಾಡಬೇಕು, ಎಷ್ಟು ಕೇಂದ್ರ ಇಟ್ಕೊಳ್ಬೇಕು, ಎಷ್ಟು ರಾಜ್ಯಗಳಿಗೆ ಕೊಡಬೇಕು, ಆ ರಾಜ್ಯಗಳಿಗೆ ಯಾವೆಲ್ಲ ರಾಜ್ಯಗಳಿಗೆ ಎಷ್ಟನ್ನ ಕೊಡಬೇಕು ಅಂತ ಹೇಳಿ ಯಾರು ತೀರ್ಮಾನ ಮಾಡ್ತಾರೆ, ಫೈನಾನ್ಸ್ ಕಮಿಷನ್ ಡಿಸೈಡ್ ಮಾಡುವಂತದ್ದು. ಆದ್ರೂ ಫೈನಾನ್ಸ್ ಕಮಿಷನ್ ಬಗ್ಗೆ ಈ 16th ರಿಪೋರ್ಟ್ ಬಗ್ಗೆ ನಾವೇನಾದ್ರೂ ಚರ್ಚೆ ಮಾಡಬೇಕು ಅನ್ನೋದಾದ್ರೆ ಇನ್ನೂ ಕೂಡ ಅದರಲ್ಲಿ ಏನು ಎಷ್ಟು % ಯಾವೆಲ್ಲ ರಾಜ್ಯಗಳಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಇನ್ನೂ ಹೇಳಿಲ್ಲ. ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಹೇಳಿದ್ದಾರೆ, ಅಥವಾ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೆ ಈ ಟೈಮಲ್ಲಿ 16th ಫೈನಾನ್ಸ್ ಕಮಿಷನ್ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ. ಬಟ್ 1 ಪಾಯಿಂಟ್ ಹೇಳ್ಬೋದು, ಆ ಕೇಂದ್ರ ಸರ್ಕಾರ ಏನ್ ತೆರಿಗೆನ ಕಲೆಕ್ಟ್ ಮಾಡುತ್ತೆ ಅದರಲ್ಲಿ 41% ದುಡ್ಡನ್ನ ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕು ಅಂತ ಹೇಳಲಾಯ್ತು. ಸೇಮ್ 15 ಫೈನಾನ್ಸ್ ಕಮಿಷನ್ ಏನಂತ ಹೇಳಲಾಗಿತ್ತು ಅದೇ 41% ಏನ್ ಮಾಡಲಾಗಿದೆ ಅಂತ ಕೇಳಿದ್ರೆ ಈ ಬಾರಿ ಉಳಿಸ್ಕೊಳ್ಳಲಾಗಿದೆ. ₹100 ಪ್ರತಿ ₹100 ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡುತ್ತೆ ಅನ್ನೋದಾದ್ರೆ ₹41 ಎಲ್ಲ ರಾಜ್ಯಗಳಿಗೂ ಕೂಡ ಇವತ್ತಿಗೂ ಹಂಚಿಕೆ ಮಾಡುವಂತದ್ದು. ಬಟ್ ನಮ್ಮ ಕನ್ಸರ್ನ್ ಏನಿದೆ ಅಂದ್ರೆ 14th ಆಗಿರ್ಲಿ 15 ಫೈನಾನ್ಸ್ ಕಮಿಷನ್ ಆಗಿರ್ಲಿ ಇವೆರಡು ಫೈನಾನ್ಸ್ ಕಮಿಷನ್ ಅಲ್ಲಿ ಈಗಾಗಲೇ ಯಾರಿಗೆ ತುಂಬಾ ಅನ್ಯಾಯ ಆಗಿದೆ ಅಂದ್ರೆ ಕರ್ನಾಟಕಕ್ಕೆ ತುಂಬಾ ಅನ್ಯಾಯ ಆಗಿದೆ. ಅದರಲ್ಲೂ 15 ಫೈನಾನ್ಸ್ ಕಮಿಷನ್ ತುಂಬಾ ಅನ್ಯಾಯ ಆಗಿರುವಂತದ್ದು ಯಾರಿಗೆ ಅಂತ ಕೇಳಿದ್ರೆ ಕರ್ನಾಟಕಕ್ಕೆ. ಕಾರಣ ನಿರ್ಮಲಾ ಸೀತಾರಾಮನ್ ರಾಜ್ಯಸಭಾ ಮೆಂಬರ್ ಆಗಿ ಆಯ್ಕೆ ಆಗಿದೆ ಎಲ್ಲಿಂದ ಅಂತ ಕೇಳಿದ್ರೆ ನಾವು ಕರ್ನಾಟಕದಿಂದ ಆಯ್ಕೆ ಮಾಡಿ ಕಳ್ಸಿದ್ವಿ. ಆದ್ರೆ ದುಡ್ಡಿನ ವಿಚಾರ ಅಂತ ಬಂದಾಗ, ಆರ್ಥಿಕತೆ ವಿಚಾರ ಅಂತ ಬಂದಾಗ ಯಾವಾಗ್ಲೂ ಕೂಡ ಕೇಂದ್ರದಿಂದ ರಾಜ್ಯಕ್ಕೆ ನಾವು ಯಾವಾಗ್ಲೂ ಹೇಳ್ತೀವಿ. ಈಗ 2021-22 ಟೈಮಲ್ಲಿ ಯಾವಾಗ ಬಿಜೆಪಿ ಸರ್ಕಾರ ಇತ್ತು ಆಗ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಿದ್ರು. ಕಾರಣ ಕೇಂದ್ರದಲ್ಲಿತ್ತು, ನಮಗೆ ಬೇಕಾದಷ್ಟು ಅನುದಾನ ಕೊಡ್ತಾರೆ ಅಂತ. ಬಟ್ ಯಾವುದೇ ಅನುದಾನ ಕೊಟ್ಟಿರಲಿಲ್ಲ. ಇನ್ನೊಂದು ಪಾಯಿಂಟ್ ಫೈನಾನ್ಸ್ ಕಮಿಷನ್ ವಿಚಾರದಲ್ಲಿ ಹೇಳೋದಾದ್ರೆ ಈಗ ನಾವು ಅಂದ್ಕೊಳ್ಳೋಣ, 14 ಫೈನಾನ್ಸ್ ಕಮಿಷನ್ YV ರೆಡ್ಡಿ ಚೇರ್ಮನ್ ಆಗಿದ್ರು. ಈ 14 ಫೈನಾನ್ಸ್ ಕಮಿಷನ್ ಅಲ್ಲಿ ಕೇಂದ್ರ ಸರ್ಕಾರ ಏನ್ ದುಡ್ಡನ್ನ ಕಲೆಕ್ಟ್ ಮಾಡುತ್ತೆ ಅದನ್ನ 42% ದುಡ್ಡನ್ನ ರಾಜ್ಯಗಳಿಗೆ ಹಂಚಿಕೆ ಮಾಡಿ ಉಳಿದಿದ್ದನ್ನ ಕೇಂದ್ರ ಇಟ್ಕೊಳ್ಳಿ ಅಂತ ಹೇಳಲಾಯ್ತು. ಈ 42% ಏನಿತ್ತಲ್ಲ ಅದರೊಳಗಡೆ 4.713% ಯಾರಿಗೆ ಕೊಡ್ಬೇಕು ಅಂತ ಹೇಳಲಾಗಿತ್ತು, ಕರ್ನಾಟಕ ಕೊಡ್ಬೇಕು ಅಂತ ಹೇಳಲಾಗಿತ್ತು. ಅಲ್ಲಿಗೆ ಕರ್ನಾಟಕದಿಂದ ಪ್ರತಿ ₹100 ಕಲೆಕ್ಟ್ ಆದ್ರೆ ಕರ್ನಾಟಕಕ್ಕೆ ವಾಪಸ್ ಬರ್ತಿದ್ದು ₹53 ಬರ್ತಾ ಇತ್ತು. ನೆಕ್ಸ್ಟ್ 15 ಫೈನಾನ್ಸ್ ಕಮಿಷನ್ ಬಂತು. 15 ಫೈನಾನ್ಸ್ ಕಮಿಷನ್ ಅಲ್ಲಿ 4.713 ಇತ್ತಲ್ಲ ಅದನ್ನ 3.64% ಅಂತ ಮಾಡಿದ್ರು. ಅಲ್ಲಿಗೆ ನಾವೇನಂತ ಅನ್ಕೊಳ್ತೀವಿ, ನೋಡೋರು ಏನಂತ ಅನ್ಕೊಳ್ತಾರೆ 4.713 ಇರೋದು 3.64 ಆಯ್ತು ಅಂದ್ರೆ ಏನ್ 1% ಕಡಿಮೆ ಆಯ್ತು, 1% ಕಡಿಮೆ ಆಗ್ಲಿಲ್ಲ. ಕರ್ನಾಟಕಕ್ಕೆ ಬರ್ತಿದ್ದಂತ ದುಡ್ಡಲ್ಲಿ 25% ಆಲ್ಮೋಸ್ಟ್ 23 to 25% ಕಡಿಮೆ ಆಗುತ್ತೆ. ಅಲ್ಲಿಗೆ ಪ್ರತಿ ವರ್ಷ ಏನಕ್ಕೆ ಅಂದ್ರೆ ಈಗ 4.7 ಇರೋದನ್ನ 3.6 ಮಾಡಿದ್ರು ಅಂದ್ರೆ ಕರ್ನಾಟಕಕ್ಕೆ ಬರೋದ್ರಲ್ಲಿ 25% ಕಡಿಮೆ ಆಯ್ತು. ಅಲ್ಲಿಗೆ ಏನಿಲ್ಲ ಅಂದ್ರೆ ಒಂದು ವರ್ಷದಲ್ಲಿ 11,000 ಕೋಟಿ, 5 ವರ್ಷದಲ್ಲಿ 45ರಿಂದ 55,000 ಕೋಟಿ ಯಾರಿಗೆ ಕಡಿಮೆ ಬಂತಂದ್ರೆ ಕರ್ನಾಟಕಕ್ಕೆ ಬಂತು. ಇದೇ ಟೈಮಲ್ಲಿ ಈ ಇಂಟರಿಮ್ ರಿಪೋರ್ಟ್ ಅಂತ ಕೊಟ್ಟಿದ್ರು. ಏನಕ್ಕೆ, ಕರೋನಾ ಇತ್ತು 2020-21 ಆ ಕರೋನಾ ಸಂದರ್ಭದಲ್ಲಿ ಇದೇ NK ಸಿಂಗ್ ಒಂದು ವರದಿಯನ್ನ ಕೊಡ್ತಾರೆ. ಅದು 1 ವರ್ಷಕ್ಕೆ ಮಾತ್ರ. ಆ 1 ವರ್ಷದ ಅವಧಿಯಲ್ಲಿ ಕರ್ನಾಟಕಕ್ಕೆ ವಿಶೇಷವಾಗಿ 5,500 ಚಿಲ್ಲರೆ ಅಷ್ಟು 5,500 ಕೋಟಿ ದುಡ್ಡನ್ನ ಕರ್ನಾಟಕಕ್ಕೆ ವಿಶೇಷ ಅನುದಾನವಾಗಿ ಕೊಡಿ ಅಂತ ಹೇಳಲಾಗಿತ್ತು. ಆದ್ರೆ ಅದನ್ನು ಕೂಡ ಆ ಒಂದು ರೆಕಮೆಂಡೇಶನ್ ಅನ್ನು ಯಾರು ಅಕ್ಸೆಪ್ಟ್ ಮಾಡಲಿ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಅಕ್ಸೆಪ್ಟ್ ಮಾಡಲಿಲ್ಲ. ಈಗ ಫೈನಾನ್ಸ್ ಕಮಿಷನ್ ಹೇಳಿದ್ದನ್ನ ಕೇಂದ್ರ ಸರ್ಕಾರ ಕೇಳಲೇಬೇಕು ಅಂತಿರಲಿಲ್ಲ. ಫೈನಲ್ ಆಗಿ ಅದು ಕೊಡ್ಬೇಕಾ ಬಿಡ್ಬೇಕಾ ಯಾರು ಡಿಸೈಡ್ ಮಾಡ್ತಾರೆ ಅಂತ ಕೇಳಿದ್ರೆ ಗೌರ್ಮೆಂಟ್ ಡಿಸೈಡ್ ಮಾಡುವಂತದ್ದು. ಈಗ ಅದೊಂದು 5,000 ಕೋಟಿ ಕೊಡ್ಲಿಲ್ಲ.
ಅದಾದ್ಮೇಲೆ GST ಅಥವಾ ಬೇರೆ ವಿಚಾರದ ಒಂದು 6,000 ಕೋಟಿ ಬರ್ಲಿಲ್ಲ. ಅಲ್ಲಿಗೆ ಇವತ್ತಿಗೂ ಏನಿಲ್ಲ ಅಂದ್ರು. ಹೋಗಿದ್ 45,000 ಕೋಟಿ ಅದು ಫೈನಾನ್ಸ್ ಕಮಿಷನ್ ಕೊಟ್ಟಿದ್ರು, ಅದು ಹೋಗಿದ್ ಬೇರೆ. ಅದು ಬಿಟ್ಟು ಮತ್ತೆ ಅಡಿಷನಲ್ ನಾವ್ ಎಷ್ಟು ಕಳ್ಕೊಳ್ತೀವಿ ಅಂತ ಕೇಳಿದ್ರೆ 11ರಿಂದ 12,000 ಕೋಟಿ ದುಡ್ಡನ್ನ ಕಳ್ಕೊಳ್ತೀವಿ. ಅಟ್ಲೀಸ್ಟ್ ಈ ಬಾರಿ ಆದ್ರೂ ಕೂಡ ಕರ್ನಾಟಕಕ್ಕೆ, ಕಾರಣ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವಂತ ಜನರಲ್ಲಿ ಎಲ್ಲಿ ಜಾಸ್ತಿ ಜನ ಇದ್ದಾರೆ ಅಂತ ಕೇಳಿದ್ರೆ ಯಾವ್ದು ಮಹಾರಾಷ್ಟ್ರ, ತಮಿಳುನಾಡು ಅಥವಾ ಕರ್ನಾಟಕ, ಈ ತರ ಯಾವ್ದೋ 3-4 ರಾಜ್ಯಗಳು. ಈಗ ನಾನು ಹೇಳಿದೆ 14 ಫೈನಾನ್ಸ್ ಕಮಿಷನ್ ಪ್ರತಿ 100 ರೂಪಾಯಿಗೆ 53 ರೂಪಾಯಿ ವಾಪಸ್ ಬರ್ತಿತ್ತು ಅಂತ. 15 ಫೈನಾನ್ಸ್ ಕಮಿಷನ್ ನಾವು ಪ್ರತಿ 100 ರೂಪಾಯಿ ಕರ್ನಾಟಕದಿಂದ ಕಲೆಕ್ಟ್ ಮಾಡ್ತಾರೆ, ಅದ್ರ ವಾಪಸ್ ಕರ್ನಾಟಕಕ್ಕೆ ಬರೋದು ಎಷ್ಟು ಅಂತ ಕೇಳಿದ್ರೆ 40 ರೂಪಾಯಿ ಮಾತ್ರ. ಅದೇ ಮಹಾರಾಷ್ಟ್ರ ಪ್ರತಿ 100 ರೂಪಾಯಿ ಏನು ಕಟ್ತಾರೆ, ಅದಕ್ಕೆ ಮಹಾರಾಷ್ಟ್ರ ಬರೋದು ಎಷ್ಟು ಅಂತ ಕೇಳಿದ್ರೆ ಕೇವಲ 32 ರೂಪಾಯಿ. ಅಂದ್ರೆ ಯಾವ ರಾಜ್ಯಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಆರ್ಥಿಕವಾಗಿ, ಅದನ್ನ ಏನ್ ಮಾಡ್ಲಾಗ್ತಿದೆ ಅಂತ ಕೇಳಿದ್ರೆ ಉತ್ತರ ಭಾರತದ ರಾಜ್ಯಗಳಿಗೆ ಹಂಚಿಕೆ ಮಾಡ್ಲಾಗ್ತಿದೆ. ನಾವು ಆ ರೀತಿ ಪ್ರತಿ 100 ರೂಪಾಯಿಗೆ 100 ರೂಪಾಯಿ ಕೊಡಿ ಅಂತ ನಾವು ಕೇಳಲಿಕ್ಕೆ ಆಗಲ್ಲ. ಏನಕ್ಕೆ ಅಂದ್ರೆ ಒಕ್ಕೂಟ ವ್ಯವಸ್ಥೆ ಅಂತ ಬಂದಾಗ ಯಾವ್ದು ಅಭಿವೃದ್ಧಿ ಹೊಂದಿರುವಂತ ರಾಜ್ಯಗಳಿರುತ್ತೆ, ಆದ್ರಿಂದ ಒಂದಿಷ್ಟು ದುಡ್ಡನ್ನು ತೆಗೆದು ಯಾರಿಗೆ ಕೊಡ್ಲಾಗುತ್ತೆ ಅಂತ ಕೇಳಿದ್ರೆ ಕಡಿಮೆ ಅಭಿವೃದ್ಧಿ ಹೊಂದಿರುವಂತ ರಾಜ್ಯಗಳಿಗೆ ಕೊಡ್ಲಾಗುತ್ತೆ. ಹಾಗಂತ ನಾವು ಕೊಡೋದಕ್ಕಿದೀವಿ ಅಂತ ಹೇಳಿ, ಕಾಮಧೇನು ಇದೆ ಅಂತ ಹೇಳಿ ಫುಲ್ ಕೊಡ್ತಾ ಇದೀವಿ ಅಂತ ಹೇಳಿ ಬರೀ ಕಿತ್ಕೊಂಡೇ ಇರ್ಲಿಕ್ಕೆ ಆಗಲ್ಲ. ಏನಕ್ಕೆ ಅಂದ್ರೆ ಆದಷ್ಟು ಕೂಡ ಯಾರಿಗೆ ಕೊಡ್ಬೇಕು ಅಂತ ಕೇಳಿದ್ರೆ ಕರ್ನಾಟಕ ಕೊಡ್ಬೇಕು. ಸೊ ಈ ಒಂದು 16 ಫೈನಾನ್ಸ್ ಕಮಿಷನ್ ಆದ್ರೂ ಕೂಡ ಕರ್ನಾಟಕಕ್ಕೆ ಹೆಚ್ಚು ಅನುದಾನವನ್ನ ಬಿಡುಗಡೆ ಮಾಡುವಂತೆ ಅದೆಲ್ಲರೂ ಕೂಡ ನಮ್ ಭರವಸೆ. ಆ ರೀತಿ ಮಾಡಬಹುದು, ಆ ರೀತಿ ಆಗ್ಬಹುದು ಅಂತ ಹೇಳಿ ಒಂದು ನಂಬಿಕೆ ಇದೆ. ಬಟ್ ಅದೇನಾಗುತ್ತೆ ಮುಂದೆ ಕಾದ್ ನೋಡ್ಬೇಕು.